ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ. ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಎ ಸರ್ವೆ ಆಫ್ 320 ಫ್ಯಾಮಿಲೀಸ್ ವಿತ್ 5 ಚಿಲ್ಡ್ರನ್ ಈಚ್ ರಿವೀಲ್ಡ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ 320 ಫ್ಯಾಮಿಲಿಗಳಲ್ಲಿ ಸರ್ವೆಯನ್ನ ಮಾಡಿದ್ದಾರೆ. ಆ ಫ್ಯಾಮಿಲಿ ಯಾವ ತರದ್ದಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ 5 ಚಿಲ್ಡ್ರನ್ ಇರುವಂತಹ ಫ್ಯಾಮಿಲಿ. ಸರಿನಾ? ಪರ್ಫೆಕ್ಟ್ ಆಗಿ 5 ಚಿಲ್ಡ್ರನ್ ಇರುವಂತಹ 320 ಫ್ಯಾಮಿಲಿಗಳನ್ನ ಅವರು ಸರ್ವೆ ಮಾಡಿದ್ದಾರೆ. ಅದರಲ್ಲಿ ಬಾಯ್ಸ್ ಇರ್ಬೋದು, ಗರ್ಲ್ಸ್ ಕೂಡ ಇರ್ಬೋದಲ್ವಾ? ಸೊ ಎಸ್, ನೋಡಿ ಇಲ್ಲಿ ನಂಬರ್ ಆಫ್ ಬಾಯ್ಸ್ ಏನಾದ್ರೂ 5 ಇದ್ರೆ ಗರ್ಲ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮ್ಯಾಕ್ಸಿಮಮ್ 5 ಜನ ಅಲ್ವಾ ಇರಕ್ ಸಾಧ್ಯ. ಸೊ 5ಕ್ಕೆ 5 ಬಾಯ್ಸ್ ಇದ್ರೆ 0 ಗರ್ಲ್ಸ್. 4 ಜನ ಬಾಯ್ಸ್ ಇದ್ರೆ ಇನ್ನು ಉಳಿದಿರೋದು ಗರ್ಲ್ ಆಗಿರ್ಬೇಕು. 3 ಜನ ಬಾಯ್ಸ್ ಆದ್ರೆ 2 ಹುಡುಗಿರು ಇರ್ತಾರೆ, 2 ಹುಡುಗರಿದ್ರೆ 3 ಜನ ಹುಡುಗಿರು ಇರ್ತಾರೆ, ಒಬ್ಬ ಹುಡುಗ ಇದ್ರೆ 4 ಜನ ಹುಡುಗಿರ ಇರ್ತಾರೆ, 5 ಜನನು ಹುಡುಗಿರ ಆಗಿದ್ರೆ 0 ಬಾಯ್ಸ್. ಸರಿನಾ? ಈ ತರ. ಮತ್ತೆ ಆ ಫ್ಯಾಮಿಲಿಗಳ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ, ಅಂದ್ರೆ ಎಷ್ಟು ಫ್ಯಾಮಿಲಿಗಳು ಇದಾವೆ. 320ರಲ್ಲಿ 14 ಫ್ಯಾಮಿಲಿ ಯಾವ ರೀತಿ ಇದೆ, ಬರೇ 5ಕ್ಕೆ 5 ಬಾಯ್ಸ್ ಇದ್ದಾರೆ. 56 ಫ್ಯಾಮಿಲಿಗಳಲ್ಲಿ 4 ಬಾಯ್ಸ್ 1 ಬಾಯ್, 1 ಗರ್ಲ್. 110 ಫ್ಯಾಮಿಲೀಸ್ ಅಲ್ಲಿ 3 ಬಾಯಿ 2 ಗರ್ಲ್. ಸೊ ಈ ತರ ಡಿಸ್ಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಇನ್ ದ ರಿಸಲ್ಟ್ ಕನ್ಸಿಸ್ಟೆಂಟ್ ವಿತ್ ದ ಹೈಪೋಥಿಸಿಸ್ ದಟ್ ಮೇಲ್ ಅಂಡ್ ಫಿಮೇಲ್ ಬರ್ತ್ಸ್ ಆರ್ ಈಕ್ವಲಿ ಪ್ರಾಬಬಲ್ ಅಟ್ 5% ಲೆವೆಲ್ ಆಫ್ ದ ಸಿಗ್ನಿಫಿಕೆನ್ಸ್. ಇದು ಇನ್ ಆಗ್ಬಾರ್ದಿತ್ತು, ಈಸ್ ದ ರಿಸಲ್ಟ್ ಕನ್ಸಿಸ್ಟೆಂಟ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಏನು, ಎರಡೂ ಕೂಡ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ಲಿ ಬರ್ತ್ ಆಫ್ ಗರ್ಲ್ ಚೈಲ್ಡ್ ಮತ್ತೆ ಬರ್ತ್ ಆಫ್ ಬಾಯ್ ಚೈಲ್ಡ್ ಈ ಒಂದು ಸರ್ವೆ ಪ್ರಕಾರ ಈಕ್ವಲ್ ಆಗಿ ಇದೆಯಾ, ಸಿಗ್ನಿಫಿಕೆಂಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ಇದೆಯಾ ಅಂತ ನಾನು ಹೇಳ್ಬೇಕು. ಸೊ ಸೊಲ್ಯೂಷನ್ಗೆ ಹೋಗೋಣ. ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ನಾವು ಸೆಂಟೆನ್ಸ್ ಅನ್ನ ಬರೀಬೇಕು ಚಿ ಸ್ಕ್ವೇರ್ ಟೆಸ್ಟ್ ಅಲ್ಲಿ. ಸೊ ಫಸ್ಟ್ ನಾವು ನಲ್ ಹೈಪೋಥಿಸಿಸ್ ಅನ್ನ ಬರೀತಾ ಹೋಗೋಣ. ನಲ್ ಹೈಪೋಥಿಸಿಸ್. ಸೊ ಲೆಟ್ ಮಿ ರೆಪ್ರೆಸೆಂಟ್ ನಲ್ ಹೈಪೋಥಿಸಿಸ್ ಯೂಸಿಂಗ್ H0. ಸೊ ನಲ್ ಹೈಪೋಥಿಸಿಸ್ ಏನ್ ಹೇಳುತ್ತೆ, ಕನ್ಸಿಸ್ಟೆಂಟ್ ವಿತ್ ದ ಹೈಪೋಥಿಸಿಸ್ ದಟ್ ಮೇಲ್ ಅಂಡ್ ಫಿಮೇಲ್ ಬರ್ತ್ಸ್ ಆರ್ ಈಕ್ವಲಿ ಪ್ರಾಬಬಲ್ ಅಲ್ವಾ. ಸೊ ಮೇಲ್ ಅಂಡ್ ಫಿಮೇಲ್ ಬರ್ತ್ಸ್ ಆರ್ ಈಕ್ವಲ್ ಅಂತ ಹೇಳುತ್ತೆ. ಮೇಲ್ ಅಂಡ್ ಫಿಮೇಲ್ ಬರ್ತ್ಸ್ ಆರ್ ಈಕ್ವಲ್ ಅಂತ ಹೇಳ್ತಾ ಹೋಗುತ್ತೆ. ಸರಿನಾ? ನೆಕ್ಸ್ಟ್ ಇದರ ಉಲ್ಟಾ ಏನು, ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಸೊ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅನ್ನು ನಾನು H1 ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಇದೇನು ಹೇಳುತ್ತೆ, ನಲ್ ಹೈಪೋಥಿಸಿಸ್ ಉಲ್ಟಾ ಹೇಳುತ್ತೆ. ಅಂದ್ರೆ ಮೇಲ್ ಅಂಡ್ ಫಿಮೇಲ್ ಬರ್ತ್ಸ್ ಆರ್ ನಾಟ್ ಈಕ್ವಲ್ ಅಂತ ಹೇಳುತ್ತೆ. ಸರಿನಾ? ನಲ್ ಹೈಪೋಥಿಸಿಸ್ ಈಕ್ವಲ್ ಅನ್ನುತ್ತೆ, ಆಲ್ಟರ್ನೇಟಿವ್ ಹೈಪೋಥಿಸಿಸ್ ನಾಟ್ ಈಕ್ವಲ್ ಅನ್ನುತ್ತೆ. ಈಗ ಟೋಟಲ್ ನನ್ನ ಹತ್ರ ಎಷ್ಟು ಫ್ಯಾಮಿಲಿಗಳಿರೋದು, 350 ಫ್ಯಾಮಿಲಿ ಇದೆ. ಇದನ್ನ ಕ್ಯಾಪಿಟಲ್ ಲೆಟರ್ N ಅಂತ ತಗೊಂತೀನಿ. ಸೊ ಟೋಟಲ್ ನನಗೆ 320 ಫ್ಯಾಮಿಲಿ ಇದೆ. ಸೊ ಆ ಪ್ರತಿಯೊಂದು ಫ್ಯಾಮಿಲಿಲೂ ಕೂಡ 5 ಜನ ಚಿಲ್ಡ್ರನ್ ಇರೋದು. ಸೊ ಸ್ಮಾಲ್ n ವ್ಯಾಲ್ಯೂನ 5 ಅಂತ ತಗೊಂತೀನಿ. ಈಗ ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಬಾಯ್ ಅಂತ ತಗೊಳ್ಳೋಣ. ಯಾಕಂದ್ರೆ ಬಾಯಿನ ರೆಸ್ಪೆಕ್ಟಿವ್ ಅಲ್ಲಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ, ಅಥವಾ ನೀವು ಗರ್ಲ್ನ ರೆಸ್ಪೆಕ್ಟ್ ಅಲ್ಲೂ ಕೂಡ ಸಾಲ್ವ್ ಮಾಡಿದ್ರು ಸೇಮ್ ಆನ್ಸರೇ ಬರೋದು. ಸೊ ಬಾಯ್ ಎಷ್ಟಿರ್ಬೋದು, 1/2. ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಐದರ್ ಬಾಯ್ಸ್ ಇರ್ಬೋದು ಅಥವಾ ಗರ್ಲ್ಸ್ ಇರ್ಬೋದು. ಸೊ ಪ್ರೊಬ್ಯಾಬಿಲಿಟಿ ಎಷ್ಟು, 1/2. ಸೊ ಕ್ಯೂ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಪಿ ವ್ಯಾಲ್ಯೂ ಗೊತ್ತಿದೆ ಅಲ್ವಾ. ಸೊ ಕ್ಯೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಪಿ. ಸೊ 1 ಮೈನಸ್ 1/2 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯ್ತು, 1/2. ಸೊ ಪ್ರೊಬ್ಯಾಬಿಲಿಟಿ ಆಫ್ ಗರ್ಲ್ ಮತ್ತೆ ಬಾಯ್ ಎರಡು ಕೂಡ ನಮಗೆ ಸೇಮ್ ಇದೆ. ಸೊ ಇದನ್ನ ಬಾಯ್ಸ್ ಅಂತ ತೊಳಿ. ಸೊ ಈಗ ಏನ್ ಮಾಡೋಣ ಅಂತ ಅಂದ್ರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಯೂಸ್ ಮಾಡೋಣ. ಯೂಸಿಂಗ್ ಬರೋಣ, ಆಮೇಲೆ ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಬರ್ತೀವಿ. ಈಗ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಯೂಸಿಂಗ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ಏನು, ನಾವು ಪ್ರೀವಿಯಸ್ ಮಾಡ್ಯೂಲ್ಗಳಲ್ಲಿ ಕಲ್ತ್ಕೊಂಡಿದ್ವಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು NCx ಇಂಟು ಪಿ ಪವರ್ ಎಕ್ಸ್ ಇಂಟು ಕ್ಯೂ ಪವರ್ n ಮೈನಸ್ ಎಕ್ಸ್ ಇದೆ ಅಲ್ವಾ ಫಾರ್ಮುಲಾ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು NCx ಇಂಟು ಪಿ ಪವರ್ ಎಕ್ಸ್ ಇಂಟು ಕ್ಯೂ ಪವರ್ n ಮೈನಸ್ ಎಕ್ಸ್. ಸೊ n ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 5. ಪಿ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 1/2. ಅಂಡ್ ಕ್ಯೂ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 1/2. ಸೊ ಅಷ್ಟನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 5cx ಇಂಟು ಪಿ ವ್ಯಾಲ್ಯೂ ಎಷ್ಟು 1/2 ಪವರ್ ಎಕ್ಸ್ ಇಂಟು ಕ್ಯೂ ವ್ಯಾಲ್ಯೂ ಎಷ್ಟು 1/2 ಪವರ್ 5 ಮೈನಸ್ ಎಕ್ಸ್. ಸರಿನಾ? ನನಗಿಲ್ಲಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇಂದು ಪ್ರೊಬ್ಯಾಬಿಲಿಟಿ ಬೇಡ, ನನಗೆ ಬೇಕಾಗಿರೋದೇನು, ಫ್ರೀಕ್ವೆನ್ಸಿ ಬೇಕು. ಸೊ ಅಂತ ಅಂದ್ರೆ ಎಷ್ಟು ಫ್ಯಾಮಿಲಿಗಳಿದಾವೆ, ಇನ್ ವಿಚ್ 5 ಬಾಯ್ಸ್ 0 ಗರ್ಲ್ಸ್. ಸೊ ಈ ತರ ಕಾಂಬಿನೇಷನ್ಸ್ ನನಗೆ ಫ್ರೀಕ್ವೆನ್ಸಿ ಬೇಕು. ಸೊ ಅದಕ್ಕೋಸ್ಕರ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ಎನ್ ವ್ಯಾಲ್ಯೂ ಎಷ್ಟಿರೋದು 320. ಸೊ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ, n ಇಂಟು ಪಿ ಆಫ್ ಎಕ್ಸ್ ಆಗುತ್ತೆ. ಸರಿನಾ? ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು n ಇಂಟು ಪಿ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು n ವ್ಯಾಲ್ಯೂ ಎಷ್ಟು 320 ಫ್ಯಾಮಿಲಿ ಅಲ್ವಾ. ಸೊ 320
ಇಂಟು ಪಿ ಆಫ್ ಎಕ್ಸ್ ವ್ಯಾಲ್ಯೂ ಬರೀರಿ 5cx ಇಂಟು 1/2 ಪವರ್ ಎಕ್ಸ್ ಇಂಟು 1/2 ಪವರ್ 5 ಮೈನಸ್ ಎಕ್ಸ್. ಸೊ 1/2 ಬದಲು 0.5 ತಗೊಂಡ್ರೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಸೊ 0.5 ಅನ್ನೇ ತಗೊಳೋಣ, ಸರಿನಾ? 1/2 ಅಂದ್ರೆ ಇನ್ನೇನು 0.5 ಅಲ್ವಾ? ಸೊ 0.5 ಅನ್ನೇ ತಗೊಂತ ಹೋಗಿ. ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಫ್ರೀಕ್ವೆನ್ಸಿ ಏನಿರೋದು, ಸಾರಿ ನಂಬರ್ಸ್ ಏನಿರೋದು 0 ಇಂದ 5 ವರ್ಗು ಕೂಡ, ಬಾಯ್ಸು ಕೂಡ 5 ಇರೋದಕ್ಕೆ ಸಾಧ್ಯ, ಗರ್ಲ್ಸ್ ಕೂಡ 5 ಇರೋದಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಎಫ್ ಆಫ್ 0, ಎಫ್ ಆಫ್ 1, ಎಫ್ ಆಫ್ 2 ಆ ತರ ನಾವು 5 ವರ್ಗು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಎಫ್ ಆಫ್ 0 ವಿಲ್ ಬಿ ಈಕ್ವಲ್ ಟು 320 ಇಂಟು 5c. ಎಕ್ಸ್ ಇರುವಂತ ಜಾಗದಲ್ಲಿ 0 ಇದೆ ಅಲ್ವಾ? ಸೊ ಎಕ್ಸ್ ಇರೋ ಜಾಗಕ್ಕೆಲ್ಲ 0 ಹಾಕಿ. 5c 0 ಇಂಟು 0.5 ಪವರ್ 0 ಇಂಟು 0.5 ಪವರ್ 5 ಮೈನಸ್ 0. ಸೊ ವ್ಯಾಲ್ಯೂನ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ ಎಫ್ ಆಫ್ 1 ವಿಲ್ ಬಿ ಈಕ್ವಲ್ ಟು 320 ಇಂಟು 5c1 ಇಂಟು 0.5 ಪವರ್ 1 ಇಂಟು 0.5 ಪವರ್ 5 ಮೈನಸ್ 1. ಸೊ ಏನ್ ಮಾಡ್ತಿದೀವಿ ಇಲ್ಲಿ, ಎಕ್ಸ್ ಜಾಗಕ್ಕೆ 1 ಅನ್ನ ರಿಪ್ಲೇಸ್ ಮಾಡಿದ್ವಿ. ನೆಕ್ಸ್ಟ್ 2 ಅನ್ನ ರಿಪ್ಲೇಸ್ ಮಾಡೋಣ. ಎಫ್ ಆಫ್ 2 ವಿಲ್ ಬಿ ಈಕ್ವಲ್ ಟು 320 ಇಂಟು 5c2 ಇಂಟು 0.5 ಪವರ್ 2 ಇಂಟು 0.5 ಪವರ್ 5 ಮೈನಸ್ 2. ನೆಕ್ಸ್ಟ್ ಎಕ್ಸ್ ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಿ. 320 ಇಂಟು 5c3 ಇಂಟು 0.5 ಪವರ್ 3 ಇಂಟು 0.5 ಪವರ್ 5 ಮೈನಸ್ 3. ನೆಕ್ಸ್ಟ್ ಎಕ್ಸ್ ಜಾಗಕ್ಕೆ 4 ಅನ್ನ ರಿಪ್ಲೇಸ್ ಮಾಡಿ. ಎಫ್ ಆಫ್ 4 ವಿಲ್ ಬಿ ಈಕ್ವಲ್ ಟು 320 ಇಂಟು 5c4 ಇಂಟು 0.5 ಪವರ್ 4 ಇಂಟು 0.5 ಪವರ್ 5 ಮೈನಸ್ 4. ನೆಕ್ಸ್ಟ್ ಎಫ್ ಆಫ್ 5 ವಿಲ್ ಬಿ ಈಕ್ವಲ್ ಟು 320 ಇಂಟು 5c5 ಇಂಟು 0.5 ಪವರ್ 5 ಇಂಟು 0.5 ಪವರ್ 5 ಮೈನಸ್ 5. ಸರಿನಾ? ಸೊ ಏನ್ ಮಾಡಿದ್ವಿ, ಒಂದ್ಸಲಿ ಎಕ್ಸ್ ಜಾಗಕ್ಕೆ 0, 1, 2, 3, 4, 5 0 ಬಾಯ್ಸ್ ಇರ್ಬೋದು, ಅಪ್ ಟು 5 ಬಾಯ್ಸ್ ಇರ್ಬೋದು. ಸೊ ಅದಕ್ಕೋಸ್ಕರ 0 ಇಂದ 5 ವರ್ಗು ಕೂಡ ಬರ್ಕೊಂಡಿವಿ. ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಈ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ಕೊಂಡ್ಬಿಡೋಣ. ಅದಕ್ಕೆ 320ನ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಫಸ್ಟ್ ಇರೋದೇನು 5c0. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. 5 ಅನ್ನ ಒತ್ತಬೇಕು, NCR ಬಟನ್ ಪ್ರೆಸ್ ಮಾಡಬೇಕು, 0ನ ಒತ್ತಿ ಇಸ್ ಈಕ್ವಲ್ ಟು ಒತ್ತಿರೆ ನಮಗೆ 5c0 ವ್ಯಾಲ್ಯೂ ಬರುತ್ತೆ. ಯಾವ ರೀತಿ 5, ನೆಕ್ಸ್ಟ್ NCR ಬಟನ್ ಅನ್ನ ಪ್ರೆಸ್ ಮಾಡಿ, ಆಮೇಲೆ 0ನ ಪ್ರೆಸ್ ಮಾಡಿ, ಆಮೇಲೆ ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿದ್ರೆ 5c0 ವ್ಯಾಲ್ಯೂ ಏನು 1. ಸೊ ಇವಾಗ ಮಲ್ಟಿಪ್ಲೈ ಮಾಡಿ. 1 ಇಂಟು ಇದು ಅಷ್ಟರದ್ದು ವ್ಯಾಲ್ಯೂ 1 ಅಲ್ವಾ, ಇಂಟು 0.5 ಪವರ್ 0. ಯಾವುದೇ ಒಂದು ವ್ಯಾಲ್ಯೂ ಪವರ್ 0 ಆಗಿದೆ ಅಂತಂದ್ರೆ ಅದ್ರ ವ್ಯಾಲ್ಯೂ 1ಗೆ ಈಕ್ವಲ್ ಆಗಿರುತ್ತೆ. 1000 ಪವರ್ 0 is 1, 2000 ಪವರ್ 0 is 1, 0.5 ಪವರ್ 0 is 1. ಸೊ 1 ಇಂಟು 1 ಇಂಟು 0.5 ಪವರ್ 5 ಮೈನಸ್ 0. 5 ಮೈನಸ್ 0 ಅಂದ್ರೆ ಏನು 5. ಸೊ 0.5 ಪವರ್ 5 ಅಂತ ಹಾಕಿ. ಸೊ 0.5 ಪವರ್ 5. ಸೊ ವ್ಯಾಲ್ಯೂ ಎಷ್ಟು ಬಂತು, 0.03125 ಬಂತು, ಇಂಟು 320 ಮಾಡಬೇಕು. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 10 ಬರುತ್ತೆ. ಸೊ ಎಫ್ ಆಫ್ 0 ವ್ಯಾಲ್ಯೂ ಇಸ್ 10. ನೆಕ್ಸ್ಟ್ ಇದಕ್ಕೂ 5c1 ಯಾವ ರೀತಿ, 5 NCR ಬಟನ್ 1 ಅನ್ನ ಪ್ರೆಸ್ ಮಾಡಿ ಇಸ್ ಈಕ್ವಲ್ ಟು ಹೊಡಿಬೇಕು. 5 NCR ಬಟನ್ 1 ಅನ್ನ ಪ್ರೆಸ್ ಮಾಡಿ ಇಸ್ ಈಕ್ವಲ್ ಟು ನ ಹೊಡಿರಿ. ಎಷ್ಟು ಬಂತು 5 ಇಂಟು 0.5 ಪವರ್ 1 ಅಂದ್ರೆ 0.5 0.5 ಇಂಟು 0.5 ಪವರ್ 5 ಮೈನಸ್ 1. 5 ಮೈನಸ್ 1 ಅಂದ್ರೆ ಏನು 4. ಸೊ 0.5 ಪವರ್ 4. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 0.15625 ಬರುತ್ತೆ, ಇಂಟು 320. ಸೊ ವ್ಯಾಲ್ಯೂ ಎಷ್ಟಾಯ್ತು ನಮಗೆ 50 ಬಂತು. ನೆಕ್ಸ್ಟ್ 5c2 5 NCR ಬಟನ್ 2 ಅನ್ನ ಪ್ರೆಸ್ ಮಾಡಿ ಈಸ್ ಈಕ್ವಲ್ ಟು ಹಾಕಿ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 10 ಬರುತ್ತೆ. ಸೊ ಇಲ್ಲಿ 2 ಹಾಕಿರಾಯ್ತು. ನೆಕ್ಸ್ಟ್ 0.5 ಪವರ್ 2 ಅಲ್ವಾ, ಸೊ ಇಂಟು 0.5 ಹೋಲ್ ಪವರ್ 2 ಇಂಟು 0.5 ಹೋಲ್ ಪವರ್ 5 ಮೈನಸ್ 2 ಅಂತ ಅಂದ್ರೆ 3 ಆಗುತ್ತೆ. ಸೊ 0.3125 ಬಂತು, ಇಂಟು 320 ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 100. ನೆಕ್ಸ್ಟ್ ಇಲ್ಲಿ ಬರೋಣ. 5c3 5 NCR ಬಟನ್ 3 ಅನ್ನ ಒತ್ತಿರೆ ವ್ಯಾಲ್ಯೂ ಎಷ್ಟು ಬಂತು 10 ಬಂತು, ಇಂಟು 0.5 ಪವರ್ 3. 0.5 ಪವರ್ 3 ಇಂಟು 0.5 ಪವರ್ 5 ಮೈನಸ್ 3 ಅಂದ್ರೆ 2. ಸೊ 0.5 ಪವರ್ 2. ಸೊ 0.3125 ಬಂದಿದೆ, ಇಂಟು 320 ಮಾಡಿದ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬರುತ್ತೆ 100 ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಬರೋಣ. 5c4 5 NCR ಬಟನ್ 4 ಅನ್ನ ಪ್ರೆಸ್ ಮಾಡಿ ವ್ಯಾಲ್ಯೂ ಎಷ್ಟು ಬಂತು 5 ಬಂತು. 5 ಇಂಟು 0.5 ಪವರ್ 4 ಇಂಟು 0.5 ಪವರ್ 5 ಮೈನಸ್ 4 ಅಂದ್ರೆ 1 ಅಲ್ವಾ. ಸೊ 0.5 ವ್ಯಾಲ್ಯೂ ಎಷ್ಟು ಬಂತು 0.15625 ಇಂಟು 320 ಮಾಡಿ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 50 ಬರುತ್ತೆ. ನೆಕ್ಸ್ಟ್ ಎಫ್ ಆಫ್ 5 ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ 5c5 5 NCR ಬಟನ್ನು 5 ಇಸ್ ಈಕ್ವಲ್ ಟು ನಾವು ಹೊಡೆದ್ರೆ 1 ಆಯಿತು. 1 ಇಂಟು 0.5 ಪವರ್ 5
0.5 ಹೋಲ್ ಪವರ್ 5 ಇಂಟು 0.5 ಪವರ್ 5 ಮೈನಸ್ 5 ಅಂತಂದ್ರೆ 0 ಅಲ್ವಾ. ಸೊ ಯಾವುದೇ ಒಂದು ವ್ಯಾಲ್ಯೂಗೆ ಪವರ್ 0 ಆಗಿದ್ರೆ ಅದ್ರ ವ್ಯಾಲ್ಯೂ ಈಕ್ವಲ್ ಟು 1. ಸೊ ಇಂಟು 1 ಅನ್ನ ಮಾಡೋಣ. ವ್ಯಾಲ್ಯೂ ಎಷ್ಟಾಯ್ತು? 0.03125 ಇಂಟು 320 ಮಾಡೋಣ. ವ್ಯಾಲ್ಯೂ ಎಷ್ಟು ಬಂತು? 10. ಸೊ ಇವಾಗ ನನಗೆ ಎಫ್ ಆಫ್ 0 1 2 3 4 5 ಸಿಕ್ಕಿದೆ. ಸೊ ಪ್ರೊಸೀಡ್ ಆಗ್ತಾ ಹೋಗೋಣ. ಫಸ್ಟ್ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ಈಗ ಟೇಬಲ್ ಫಾರ್ಮೆಟ್ ಅಲ್ಲಿ ಬರೀತಾ ಹೋಗ್ತೀವಿ. ಅಂದ್ರೆ ಫಸ್ಟ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ. ಅಬ್ಸರ್ವ್ಡ್ ಅಂತ ಅಂದ್ರೆ ನೋಡಿ ಇಲ್ಲಿ ಅವ್ರು ಆಲ್ರೆಡಿ ಟೇಬಲ್ ಅಲ್ಲಿ ಕೊಟ್ಟಿದಾರಲ್ಲ, ಇದನ್ನ ಅಬ್ಸರ್ವ್ಡ್ ಅಂತ ಕರಿತಾ ಹೋಗ್ತೀವಿ, ಅಬ್ಸರ್ವ್ಡ್ ಡಿಸ್ಟ್ರಿಬ್ಯೂಷನ್ಸ್. ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದೇನು? ಎಸ್ಟಿಮೇಟೆಡ್. ಸೊ ಅಬ್ಸರ್ವ್ಡ್ ಮತ್ತೆ ಎಸ್ಟಿಮೇಟೆಡ್ ಅನ್ನ ಇ ಐ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಮಾಡಬೇಕು? ಓ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಓ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಇ ಐ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸರಿನಾ? ಓ ಐ ವ್ಯಾಲ್ಯೂ ಏನು ಬಾಯ್ಸ್ ರೆಸ್ಪೆಕ್ಟಿವ್ ಅಲ್ಲಿ ತಾಂತ ಇರೋದು. ಸೊ ಇದಕ್ಕೆ ವ್ಯಾಲ್ಯೂ ಎಷ್ಟಿದೆ? 14 ಇದೆ. ನೆಕ್ಸ್ಟ್ 56 ಸೇಮ್ ಆರ್ಡರ್ ಅಲ್ಲಿ ಬರೀತಾ ಹೋಗಿ. ನೆಕ್ಸ್ಟ್ 110, ನೆಕ್ಸ್ಟ್ 88, ನೆಕ್ಸ್ಟ್ 40, ಆಮೇಲೆ 12. ನೀಟಾಗಿ ಗೊತ್ತಿರಲಿ ಏನಾಗ್ತಾ ಇರೋದು ಇಲ್ಲಿ. 5 ಬಾಯ್ಸ್ ಇದ್ರೆ 14 ಐತೆ, 4 ಬಾಯ್ಸ್ ಇದ್ರೆ 56 ಐತೆ, 3 ಬಾಯ್ಸ್ ಇದ್ರೆ 110 ಐತೆ, 2 ಬಾಯ್ಸ್ ಇದ್ರೆ 88 ಐತೆ, ಆ ತರ. ಸೊ ಇವಾಗ ಏನಾದ್ರೂ ವ್ಯಾಲ್ಯೂ 5 ಆಗಿದ್ರೆ ನೀಟಾಗಿ ನೋಡ್ಕೋಬೇಕು. ಎಷ್ಟಿದೆ ವ್ಯಾಲ್ಯೂ? 10 ಇದೆ. ಸೊ ಇಲ್ಲಿ 10 ಅಂತ ಬರಿಬೇಕು. ನೆಕ್ಸ್ಟ್ ಎಫ್ ಆಫ್ 4 ನೋಡಿ, 4ಗೆ 56 ಅಂತ ಅಂದ್ರೆ ಇಲ್ಲೆಷ್ಟು ಬಂದಿದೆ? 4ಗೆ 50 ಬಂದಿದೆ. ನೆಕ್ಸ್ಟ್ 110 ಇದೆ ಅಂತಂದ್ರೆ ಇಲ್ಲೆಷ್ಟು ಬಂದಿದೆ? 100. ನೆಕ್ಸ್ಟ್ 2ಗೆ ಎಷ್ಟಿದೆ ವ್ಯಾಲ್ಯೂ? 100. ನೆಕ್ಸ್ಟ್ 1ಗೆ ವ್ಯಾಲ್ಯೂ ಎಷ್ಟಿದೆ ನಮಗೆ? 50. ನೆಕ್ಸ್ಟ್ 0ಗೆ ಎಷ್ಟಿದೆ ವ್ಯಾಲ್ಯೂ? 10. ಸರಿನಾ? ಈ ತರ ಬರಿಬೇಕಾಗತ್ತೆ. ನೆಕ್ಸ್ಟ್ ಓ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್. ನೋಡಿ ಓ ಐ ಮೈನಸ್ ಇ ಐ ಅನ್ನ ಮಾಡೋಣ, ಆಮೇಲೆ ಸ್ಕ್ವೇರ್ ಮಾಡೋಣ. ಸೊ 14 ಮೈನಸ್ 10 ಅಂತಂದ್ರೆ 4. ಸೊ 4 ಸ್ಕ್ವೇರ್ ವ್ಯಾಲ್ಯೂ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. 56 ಮೈನಸ್ 50 ಅಂತ ಅಂದ್ರೆ 6 ಸ್ಕ್ವೇರ್. 110 ಮೈನಸ್ 100 ಅಂತ ಅಂದ್ರೆ 10 ಸ್ಕ್ವೇರ್. 88 ಮೈನಸ್ 100. ಸೊ 88 ಮೈನಸ್ 100 ಅಂತಂದ್ರೆ ಎಷ್ಟು? ಮೈನಸ್ 12. ಸೊ ಮೈನಸ್ 12 ಹೋಲ್ ಸ್ಕ್ವೇರ್. 40 ಮೈನಸ್ 50 ಅಂತ ಅಂದ್ರೆ ಮೈನಸ್ 10 ಹೋಲ್ ಸ್ಕ್ವೇರ್. 12 ಮೈನಸ್ 10 ಅಂತ ಅಂದ್ರೆ 2 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 4 4 16, 6 6 36, 10 10 100, 12 12 144, 10 10 100, 2 2 4. ನೋಡಿ ಎಷ್ಟು ಈಸಿ. ಸೊ ಈಗ ಏನ್ ಮಾಡಬೇಕು? ಓ ಐ ಮೈನಸ್ ಇ ಐ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಾಗಿದೆ, ಬಟ್ ಅದನ್ನ ನಾವು ಇ ಐ ಇಂದ ಡಿವೈಡ್ ಮಾಡ್ಬೇಕು. 16 by 10, 36 by 50, 100 by 100 ಈ ತರ. ಸೊ 16 by 10 ಅಂತ ಅಂದ್ರೆ 16 divided by 10 ವ್ಯಾಲ್ಯೂ ವಿಲ್ ಬಿ 1.6. 36 by 50, 36 divided by 50 0.72. ನೆಕ್ಸ್ಟ್ 100 divided by 100 ಅಂತ ಅಂದ್ರೆ 1 ಆಗುತ್ತೆ. 144 by 100, 144 divided by 100 ವ್ಯಾಲ್ಯೂ ಇಸ್ 1.44. 100 divided by 50 ಅಂತ ಅಂದ್ರೆ 2 ಆಗುತ್ತೆ. 4 divided by 10 ಅಂತಂದ್ರೆ 0.4 ಆಗುತ್ತಲ್ವಾ? 0.4. ಈಗ ಚಿ ಸ್ಕ್ವೇರ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸಮೇಷನ್ ಆಫ್ ಓ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಇ ಐ. ಸೊ ಇದೇ ಫಾರ್ಮುಲಾ ನೋಡಿ ಇಲ್ಲಿ. ಓ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇ ಐ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸಮೇಷನ್ ಅನ್ನ ಮಾಡ್ಬೇಕು. ಸಮೇಷನ್ ಅಂದ್ರೆ ಏನು? ಇದು ಅಷ್ಟನ್ನು ಆಡ್ ಮಾಡಿ. ಸೊ 1.6 ಪ್ಲಸ್ 1.6 ಪ್ಲಸ್ 0.72 ಪ್ಲಸ್ 1 ಪ್ಲಸ್ 1.44 ಪ್ಲಸ್ 2 ಪ್ಲಸ್ 0.4. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 7.16. 7.16. ಈಗ ನೀಟಾಗಿ ನೋಡ್ಕೊಳ್ಳಿ, 3 ವ್ಯಾಲ್ಯೂಗಳನ್ನ ನಾನು ಬರಿತಾ ಹೋಗ್ತೀನಿ. ಏನೋ 3 ಡಿಫರೆಂಟ್ ವ್ಯಾಲ್ಯೂಸ್. ಸೊ ಚಿ ಸ್ಕ್ವೇರ್ ವ್ಯಾಲ್ಯೂ ಅನ್ನೇ ನಾವು ಬರಿಬೇಕಾಗತ್ತೆ. 0.05 ಹಂಗಂತ ಅಂದ್ರೆ ಏನು ನೋಡಿ, ಅವರು ಯಾವತ್ತಿದ್ರು ಕೂಡ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತಾನೆ ಕೇಳೋದು ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಸೊ 5% ಅನ್ನ ನಾವು ಫ್ರಾಕ್ಷನ್ಸ್ ಅಲ್ಲಿ ಯಾವ ರೀತಿ ಬರಿಬಹುದು? 5 divided by 100 ಅಂತ ಅಲ್ವಾ? 5 divided by 100 ಅಂತ ಅಂದ್ರೆ 0.05 ಅಲ್ವಾ? ನೋಡಿ 0.05. 5% ಸಿಗ್ನಿಫಿಕೆನ್ಸ್ ಅಂತ ಬರೆಯೋದ್ರ ಬದಲು 0.05 ಅಂತ ಬರೀತೀವಿ ಅಷ್ಟೇ. ಗೊತ್ತಾಯ್ತಾ? ಕನ್ಫ್ಯೂಸ್ ಆಗಬಾರ್ದು. ಸೊ ವ್ಯಾಲ್ಯೂಗಳು ಏನೇನು ಬರ್ಬೋದು ನಮಗೆ? 11.07 ಅನ್ನ ಬರಿತೀವಿ. ಏನಾದ್ರೂ ಕೂಡ 5 is the degree of freedom ಅಂತ ಅಂದ್ರೆ ಡಿಗ್ರಿ ಆಫ್ ಫ್ರೀಡಮ್ 5 ಇದ್ರೆ 11.07. ಏನಾದ್ರೂ ಕೂಡ ಡಿಗ್ರಿ ಆಫ್ ಫ್ರೀಡಮ್ 4 ಇದ್ರೆ, ಡಿಗ್ರಿ ಆಫ್ ಫ್ರೀಡಮ್ 4 ಇದ್ರೆ ನಾವು 9.49 ಅನ್ನ ಯೂಸ್ ಮಾಡ್ತೀವಿ. ಏನಾದ್ರೂ ಕೂಡ ಡಿಗ್ರಿ ಆಫ್ ಫ್ರೀಡಮ್ ನಮಗೆ 3 ಇತ್ತು ಅಂತ ಅಂದ್ರೆ 7.81 ಅನ್ನ ಯೂಸ್ ಮಾಡ್ತೀವಿ. ಸೊ ಈ 3 ಮೇಜರ್ ಆಗಿ ಗೊತ್ತಿರಬೇಕು. ಡಿಗ್ರಿ ಆಫ್ ಫ್ರೀಡಮ್ 5 ಇದ್ರೆ 11.07, ಡಿಗ್ರಿ ಆಫ್ ಫ್ರೀಡಮ್ 4 ಇದ್ರೆ 9.49, ಡಿಗ್ರಿ ಆಫ್ ಫ್ರೀಡಮ್ 3 ಇದ್ರೆ 7.81.
ಈಗ ಇದರಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್. ಎಷ್ಟು ಡಿಫರೆಂಟ್ ವ್ಯಾಲ್ಯೂಸ್ ಇರೋದು? 1 2 3 4 5 6 ಅಲ್ವಾ? ಟೋಟಲ್ 6 ಡಿಫರೆಂಟ್ ವ್ಯಾಲ್ಯೂಸ್ ಇದಾವೆ. ಸೊ 6 - 1 ಅಂತ ಅಂದ್ರೆ n - 1 ಅನ್ನ ಮಾಡಬೇಕು. 6 - 1 ಅಂತ ಅಂದ್ರೆ 5. ಸೊ 5 ಇಸ್ ದ ಡಿಗ್ರಿ ಆಫ್ ಫ್ರೀಡಮ್. ಈ ಒಂದು ಕ್ವಶನ್ಗೆ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟು? 5. ಸೊ ಡಿಗ್ರಿ ಆಫ್ ಫ್ರೀಡಮ್ 5 ಇದೆ ಅಂತಂದ್ರೆ 11.07 ಅನ್ನ ಯೂಸ್ ಮಾಡ್ಬೇಕು. ಅಂದ್ರೆ ನಮಗೆ ಚಿ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಪ್ಪ ಬಂದಿರೋದು? 7.16. ಅದನ್ನ ನಾವು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಎಷ್ಟು ಬಂದಿರೋದು? 11.07 ಅಕಾರ್ಡಿಂಗ್ ಟು ದ 5 ಡಿಗ್ರಿ ಆಫ್ ಫ್ರೀಡಮ್ ಆಫ್ ದಿಸ್ ಕ್ವಶನ್. ಸೊ ಇವಾಗ ಇದ್ರ ಜೊತೆ ಕಂಪೇರ್ ಮಾಡ್ಬೇಕು. ಏನಾದ್ರೂ ಕೂಡ ನನಗೆ ಹೊಸದಾಗಿ ಜನರೇಟ್ ಆಗಿರುವಂತ ಚಿ ಸ್ಕ್ವೇರ್ ವ್ಯಾಲ್ಯೂ ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಿನ ಕಡಿಮೆ ಇದ್ರೆ, ಏನು ಕಡಿಮೆ ಇದ್ರೆ, ಅವಾಗ ಈ ಒಂದು ಹೈಪೋಥಿಸಿಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಅಕ್ಸೆಪ್ಟ್ ಮಾಡ್ಕೊಂಡು ಏನಂತ ಹೇಳ್ತೀವಿ? ಬರ್ತ್ ಆಫ್ ದಿ ಮೇಲ್ ಅಂಡ್ ಫಿಮೇಲ್ಸ್ ಆರ್ ಈಕ್ವಲ್ ಅಂತ ಬರಿತೀವಿ. ಸರಿನಾ? ಈಕ್ವಲ್ ಅಂತ. ಏನಾದ್ರೂ ಕೂಡ ಚಿ ಸ್ಕ್ವೇರ್ ವ್ಯಾಲ್ಯೂ ಗ್ರೇಟರ್ ದೆನ್ ದಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಈ ಒಂದು ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ. ಆಮೇಲೆ ಬರ್ತ್ ಆಫ್ ದಿ ಮೇಲ್ ಅಂಡ್ ಫಿಮೇಲ್ ಆರ್ ನಾಟ್ ಈಕ್ವಲ್ ಅಂತ ಬರಿಬೇಕಾಗತ್ತೆ. ಸರಿನಾ? ಎಸ್. ಈಗ ವ್ಯಾಲ್ಯೂನ ಕಂಪೇರ್ ಮಾಡಿ. 7.16 ಇಸ್ ಲೆಸ್ ದೆನ್ 11.07 ಅಂದ್ರೆ ನಮ್ಮ ಚಿ ಸ್ಕ್ವೇರ್ ವ್ಯಾಲ್ಯೂ ಇಸ್ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಿನ ಲೆಸ್ ಇದೆ ಅಂತಂದ್ರೆ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ. ಹೈಪೋಥಿಸಿಸ್ ಅಕ್ಸೆಪ್ಟ್ ಆಯ್ತು ಅಂತಂದ್ರೆ ಮೇಲ್ ಅಂಡ್ ಫಿಮೇಲ್ ಬರ್ತು ಈಕ್ವಲ್ ಇದೆ ಅಂತ ಬರೆದು ಬಿಡೋದು ಅಷ್ಟೇ. ಸಿಂಪಲ್. ಸೊ ಲಾಸ್ಟಿಗೆ ಬರೆಯೋಣ. ಸಿನ್ಸ್ chi square value is less than 11.07, the hypothesis is accepted. The hypothesis is accepted at 5% level of significance. Sarina? 5% level of significance. Thus, there is equal probability of male and female ಸರಿನಾ? ಮೇಲ್ ಅಂಡ್ ಫಿಮೇಲ್ ಅಥವಾ ಬಾಯ್ಸ್ ಆರ್ ಗರ್ಲ್ಸ್ ಅಂತ ಕೂಡ ಬರಿತಾ ಹೋಗ್ಬೋದು. ಮೇಲ್ ಅಂಡ್ ದೇರ್ ಇಸ್ ಈಕ್ವಲ್ ಪ್ರಾಬಬಿಲಿಟಿ ಆಫ್ ಮೇಲ್ ಅಂಡ್ ಫಿಮೇಲ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಸೊ ಇಷ್ಟನ್ನ ಬರಿತಾ ಹೋಗಿ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಡಿಗ್ರಿ ಆಫ್ ಫ್ರೀಡಮ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಲ್ವಾ? ಎಷ್ಟಿರ್ತವೆ? -1. ಸೊ ಅದು ಡಿಗ್ರಿ ಆಫ್ ಫ್ರೀಡಮ್ ಆಗುತ್ತೆ. ಅಕಾರ್ಡಿಂಗ್ ಟು ದಟ್ ನಾವು ವ್ಯಾಲ್ಯೂನ ತಗೊಂತಾ ಹೋಗ್ತೀವಿ. ಸೊ ಸ್ಕ್ರೀನ್ ಶಾಟ್ ತಗೊಂಡ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.